ರಾಜ್ಯ ಬಿಜೆಪಿಯಲ್ಲಿ ಜೋರಾಗಿದೆ ಪರಿಹಾರದ ಫೈಟ್ ನೋಡಿ. ಬಿಜೆಪಿಯ ಯುವ ನಾಯಕರ ವಿರುದ್ಧ ಬಿಜೆಪಿಯಲ್ಲೇ ಈಗ ಆಕ್ರೋಶಗಳು ಹೊರಗಾಗ್ತಿದ್ದಾರೆ. ಯಾವ ವಿಚಾರವಾಗಿ? ಪಹಲ್ಗಾಮ್ ಉಗ್ರರ ದಾಳಿಯ ವಿಚಾರವಾಗಿ. ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ಉಗ್ರರ ದಾಳಿಯಲ್ಲಿ ಬಲಿಯಾಗಿರೋರಿಗೆ ಪರಿಹಾರ ನೀಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಲಿಯಾದ ಕುಟುಂಬಕ್ಕೆ 10 ಲಕ್ಷ ಪರಿಹಾರ ವಿಚಾರದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಕೊಡೋದಾಗಿ ಘೋಷಿಸಿದೆ. ಇನ್ನು ರಾಜ್ಯ ಸರ್ಕಾರದ ಪರಿಹಾರಕ್ಕೆ ಬಿಜೆಪಿಯ ಯುವ ನಾಯಕರ ಆಕ್ಷೇಪ. ಅದರಲ್ಲೂ ಸಂಸದ ತೇಜಸ್ವಿ ಸೂರ್ಯ, ಮಾಜಿ ಸಂಸದ ಪ್ರತಾಪ್ ಸಿಂಹರಿಂದ ಆಕ್ಷೇಪ ವ್ಯಕ್ತವಾಗುತ್ತಿದೆ. ಪರಿಹಾರದ ಮೊತ್ತ ತುಂಬಾ ಕಡಿಮೆ ಇದೆ, ಇನ್ನು ಕೊಡಬೇಕು, ಇನ್ನಷ್ಟು ಕೊಡಬೇಕು ಎನ್ನುವಂತ ನಿಟ್ಟಿನಲ್ಲಿ ತೇಜಸ್ವಿ ಸೂರ್ಯ, ಪ್ರತಾಪ್ ಸಿಂಹ ವಿರುದ್ಧ ಬಿಜೆಪಿಯಲ್ಲೇ ಈಗ ಆಕ್ರೋಶದ ಮಾತುಗಳು ಕೇಳಿ ಬರ್ತಾ ಇದೆ. ಬಿಜೆಪಿಯಲ್ಲೇ ಇವರ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಳ್ಳೋದು ಕಷ್ಟ ಆಗಿದೆ. ನೀವೇನು ಹೇಳಿಕೆ ಕೊಟ್ಟಿದ್ದೀರಿ, ಸಮರ್ಥನೆ ಮಾಡಿಕೊಳ್ಳೋದು ಹೇಗೆ? ರಾಜ್ಯ ಸರ್ಕಾರ 10 ಲಕ್ಷ ಪರಿಹಾರ ಕೊಟ್ಟಿದೆ, ಸರಿ. ಬಿಜೆಪಿ ಏನ್ ಮಾಡಿದೆ? ಕೇಂದ್ರ ಸರ್ಕಾರ ಯಾವ ಪರಿಹಾರವನ್ನ ಕೂಡ ಘೋಷಿಸಿಲ್ಲ ಮೃತರಿಗೆ. ಇಂಥ ಟೈಮಲ್ಲಿ ಬಾಯಿಗೆ ಬಂದಂತೆ ಮಾತನಾಡಬೇಡಿ ಅಂತ ಈಗ ಆಕ್ರೋಶಗಳ ಮಾತುಗಳು ಸ್ವಪಕ್ಷದಲ್ಲಿ ಕೇಳಿ ಬರ್ತಿರೋದು. ನೀವು ಮಾಡೋ ಎಡವಟ್ಟುಗಳಿಗೆ ನಾವು ಸಮರ್ಥಿಸ್ಕೊಳ್ಬೇಕಾ ಹೇಗೆ ಅನ್ನೋದಾಗ ಪ್ರಶ್ನೆ ಮಾಡ್ತಿದ್ದಾರೆ. ತೇಜಸ್ವಿ ಸೂರ್ಯ ಮತ್ತು ಪ್ರತಾಪ್ ಸಿಂಹ ನಡೆಗೆ ಬಿಜೆಪಿಗರೇ ಕೆಂಡಾಮಂಡಲರಾಗಿದ್ದಾರೆ. ಬಹಿರಂಗವಾಗಿ ಬಾಯಿಗೆ ಬಂದಂಗೆ ಮಾತಾಡಬೇಡಿ ಅಂತ ಬಿಜೆಪಿಯಲ್ಲೇ ಮಾತುಗಳು ಕೇಳಿ ಬರ್ತಿದೆ.